ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತೊಂದು ದೇವ್ರ ಕಾರ್ಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಎಷ್ಟು ಖುಷಿಯಾಗುತ್ತೆ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ. ಅಂದರೆ ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ದೇವ್ರುಗಳನ್ನ ತಂದು ಇಟ್ಟು ಪೂಜೆ ಮಾಡ್ಕೊಂಡು ತಗೊಂಡೋಗ್ತಾರಲ್ಲ, ಸೊ ಅದೇ ಒಂಥರ ಖುಷಿ. ನಮ್ಮೂರಿನಲ್ಲಿ ಆಂಜನೇಯನ ಪರ ಅಂತ ಹೇಳಿ ಮಾಡ್ತೀವಿ. ಸೊ ಆಂಜನೇಯನ ಪರಕ್ಕೆ ಅಕ್ಕಿ ಹಸಿಟ್ಟು, ಹುಡಿ, ಖಾರದ ಪುಡಿ, ಕಾಯಿಗಳೆಲ್ಲ ನಮ್ಮ ಮನೇಲೇ ಎತ್ತೋದು. ಅಂದರೆ ನಮ್ಮ ಮನೆಗೆ ತಂದು ಕೊಡ್ತಾರೆ ಊರಿನ ಜನ. ಅದನ್ನು ಎಡ್ಗೆಗಳಿಗೆ ತುಂಬಿಟ್ಟು ದಾಸಪ್ಪ, ಜೋಗಪ್ತಿರು ಎಲ್ಲರನ್ನೂ ಕರೆಸೋ ಅವ್ರವ್ರ ದೇವ್ರುಗಳನ್ನ ತಂದು ನಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಇಲ್ಲಿಂದ ಗಾಡಿನಲ್ಲಿ ತಗೊಂಡು ಹೋಗೋ ಥರ. ಎಷ್ಟು ಪುಣ್ಯ ಗೊತ್ತಾ? ನಮ್ಮ ಮನೆಗೆ ನಾವು ವರ್ಷಕ್ಕೊಂದ್ಸಲ ಅದು ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಊರಿನ ಕಡೆಯಿಂದ ವರ್ಷಕ್ಕೊಂದ್ಸಲ ನಮ್ಮ ಮನೆಗೆ ಬಂದು ಧೂಪ ಹಾಕ್ತಾರೆ. ಅದನ್ನು ದೇವ್ರ ಕಾರ್ಯ ನಮ್ಮ ಮನೇಲಿ ಮಾಡ್ತಿದ್ದಾರಲ್ಲ ಅನ್ನೋದೇ ಒಂದು ಖುಷಿ. ನಾವು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿ ಅವರು ಬರೋಕ್ಕೋಸ್ಕರ ಮಡಿಯೆಲ್ಲ ಹಾಸಿ ರೆಡಿ ಮಾಡಿ ಇಟ್ಟಿದ್ವಿ. ಇಲ್ಲಿ ದಾಸಪ್ಪ ಬಂದಮೇಲೆ ದಾಸಪ್ಪನ ಕೈಯಿಂದ ನಾಮ ಹಾಕಿಸ್ಕೊಳ್ಳುವಂಥದ್ದು. ಸೊ ನನ್ನ ಮಕ್ಕಳುಗಳು ಇಬ್ರಿಗೂ ಚಿಕ್ಕವರು, ನಮ್ಮ ವಿಷ್ಣುಗಂತೂ ಅದು ಗಾಡಿಗಳ ಅಂಬ ಬಂದಿರೋದು, ಆ ಟಮಟೆ ಬಡಿಯೋದು, ಆಮೇಲೆ ಒಳಗಡೆ ದೇವ್ರದ್ದು ಅವ್ನು ಎಷ್ಟು ಖುಷಿಯಾಗಿ ಕುಣಿದಾಡ್ತಿದ್ದ, ಓಡಾಡ್ತಿದ್ದ ಅಂತ. ನನ್ನ ಮಗ ದೊಡ್ಡವನಂತೂ ಈ ಗಾಡಿಗಳ ಜೊತೆ ಬೆಳಗ್ಗೆ ಹೋಗಿರೋನು ದೇವಸ್ಥಾನಕ್ಕೆ. ರಾತ್ರಿ 11 ಗಂಟೆಗೆ ಮನೆಗೆ ಬಂದಿರೋದು. ಊಟ ಬಡಿಸೋದು, ನೀರು ಕೊಡೋದು, ಎಲೆ ಕೊಡೋದು, ದೇವಸ್ಥಾನದ ಹತ್ರನೇ ಕೆಲಸ ಮಾಡೋನೆ ಅವನು ಅಷ್ಟೇ. ನಾನು ಕೂಡ ಸಿಂಗಲಾಗಿ ಒಂದು ರೆಡ್ ನಾಮ ಹಾಕಿಸ್ಕೊಂಡ್ವಿ ಅಷ್ಟೇ. ನಮ್ಮದು ಅಂದರೆ ಅಡ್ಡಡ್ಡ ನಾಮ, ಸೊ ಹಾಗಾಗಿ ಒಂದು ರೆಡ್ ನಾಮ ಹಾಕಿಸ್ಕೊಂಡ್ವಿ. ಹಾಗೆ ಇಲ್ಲಿ ನಮ್ಮ ಮನೆಯವರು ಗಂಡಸರುಗಳು ಆ ಥರ ನಾಮ ಹಾಕಿಸ್ಕೊತಾರೆ. ವರ್ಷಕ್ಕೆ ಒಂದೇ ಸಲ ಹಾಕಿಸ್ಕೊಳ್ಳೋದು. ಆ್ಯಕ್ಚುಲಾಗಿ ನಾವುಗಳು ಈ ಥರ ಉದ್ದ ನಾಮ ಹಾಕಲ್ಲ, ಅಡ್ಡ ನಾಮ ಹಾಕೋದು ನಾವು, ಈಶ್ವರ ದೇವರು ಒಕ್ಲೋರು ಆಗಿರೋದ್ರಿಂದ. ಇಲ್ಲಿ ಒಳಗಡೆ ದಾಸಪ್ಪ ಮತ್ತು ಜೋಗಪ್ತಿಯರು ಅವ್ರ ದೇವರು ಇರುತ್ತಲ್ಲ, ತ್ರಿಶೂಲ, ಹಾಗೆ ಆಂಜನೇಯ ದೇವರು, ಕರಿಯಣ್ಣ ಕೆಂಚಣ್ಣ ಏನೋ ಇರುತ್ತೆ, ಅದನ್ನೆಲ್ಲ ಇಟ್ಟು ಅವರು ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು. ಹೊರಗಡೆ ಸಾಮಾನುಗಳನ್ನೆಲ್ಲ ತುಂಬಿ ಇಟ್ಟು ಗಾಡಿಗಳಿಗೂ ಕೂಡ ತುಂಬ್ತಾಯಿದ್ರು, ರೆಡಿ ಮಾಡ್ತಾಯಿದ್ರು. ಸೊ ಎಷ್ಟು ಅದೃಷ್ಟ ಅಂತಂದರೆ ನಮ್ಮ ಮನೆಯಿಂದ ಹೋಗುವಂಥದ್ದು. ಸೊ ನಾನು ಕಳಸ ಹಿಡ್ಕೊಂಡು ಹೋಗುವಂಥದ್ದು. ಇದು ನಾನು ಮದುವೆಯಾಗಿ ಬಂದಮೇಲೆ 2ನೇ ಸಲ ಕಳಸ ಹಿಡ್ಕೊಂಡು ಹೋಗ್ತಿರೋದು. ಎಷ್ಟು ಖುಷಿ, ಎಷ್ಟು ನನ್ನ ದೇವ್ರ ಕಾರ್ಯದಲ್ಲಿ ಭಾಗಿಯಾಗೋದೇ ಒಂದು ಪುಣ್ಯ ಅಂತ ಅನ್ಕೊಬೋದು. ನಾನಂತೂ ಈ ಕೆಲಸನ ತುಂಬ ಖುಷಿಯಾಗಿ ಮಾಡಿದ್ದೀನಿ. ಇದು ನನ್ನ ಕರ್ತವ್ಯ ಕೂಡ ಹೌದು. ಅದು ಎಷ್ಟು ನಮ್ಮ ಮನೆ ಒಳಗಡೆ ಈ ಥರ ಪೂಜೆ ಮಾಡ್ತಿರೋದಕ್ಕೆ ಎಷ್ಟು ಪಾಸಿಟಿವಿಟಿ ಅಂದರೆ, ಅವರು ಕೂಗ್ತಿದ್ರಲ್ಲ ಜೋಗಪ್ತಿರು, ಅದ್ರ ಹೆಸರು ಅದೇನೋ ನಮ್ಮ ಮನೆಯವ್ರನ್ನ ಕೇಳಿದ್ದೆ. ನನಗೆ ಆದರೆ ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ ಮರ್ತೋಯ್ತು, ಅದಕ್ಕೆ ಅಂತಲೇ ಕೇಳಿದೆ. ಅದೇನೋ ಅನ್ನದ ಅದೇನೋ ಹೇಳಿದ್ರು. ಸೊ ಅದನ್ನು ಮನೆ ಒಳಗಡೆ ಕೂಗ್ತಾ ಇದ್ದರೆ ಅದು ಮತ್ತು ದಾಸಪ್ಪಂದು ಕಹಳೆನ ಅದೇನೋ ಇರುತ್ತೆ, ಅದನ್ನೆಲ್ಲ ಊದ್ತಾರೆ. ಮನೆ ಒಳಗಡೆ ಎಷ್ಟು ಪಾಸಿಟಿವಿಟಿ, ಎಷ್ಟೇ ನೆಗೆಟಿವಿಟಿ ಇದ್ರೂ ಕೂಡ ಅದು ಹೊರ್ಗೋಗ್ಬೇಕು, ಅಷ್ಟು ಚೆನ್ನಾಗಿ ಒಳಗೆ ಕೇಳಿಸ್ತಿತ್ತು. ಅವರು ಹೊರಗಡೆ ದಾಸಪ್ಪ, ಜೋಗಪ್ಪ ಎಲ್ಲ ಹೊರಗಡೆ ಗಾಡಿಗಳಿಗೆ, ಹಸುಗಳಿಗೆಲ್ಲ ಕುಂಕುಮ ಎಲ್ಲ ಇಟ್ಟು ಅವರೇ ಮಾಡಬೇಕು ಪ್ರತಿಯೊಂದು ಕೂಡ. ಹಾಗಾಗಿ ಅವರು ಹೊರಗಡೆ ಹಸುಗಳಿಗೆ, ಗಾಡಿಗಳಿಗೆಲ್ಲ ಪೂಜೆ ಮಾಡೋಕ್ಕೆ ಅಂತ ಹೋದರು. ಇಲ್ಲಿ ಮನೆ ಒಳಗಡೆ ನಾನು, ನಮ್ಮ ದೊಡ್ಡತ್ತೆ ಕೂಡ ಬಂದಿದ್ದರು. ಅವರು ನೋಡಿಲ್ವಂತೆ, ಈ ಥರ ನೆನಪಿಲ್ಲ ಅಂತ ಹೇಳ್ಬಿಟ್ಟು. ಏಕೆಂದರೆ ಈ ದೇವ್ರುಗಳೆಲ್ಲ ಬರೋದು ಒಂಥರ ಪುಣ್ಯ ಅನಿಸುತ್ತೆ. ಅದರಲ್ಲೂ ನಮ್ಮ ಮನೆಗೆ ಬರೋದು ನಿಜವಾಗ್ಲೂ ಪುಣ್ಯನೇ ಅದು. ನನ್ನ ಪ್ರಕಾರ ಅದು ಯಾರಿಗೇನು ಅನಿಸುತ್ತೋ, ಆದರೆ ನನ್ನ ಪ್ರಕಾರ ಅದು ಒಂಥರ ಪುಣ್ಯದ ಕೆಲಸನೇ ಅಂತಲೇ ಅನ್ಕೊತೀನಿ. ಹಾಗೆ ಅವ್ರು ಹೊರಗಡೆ ಹೋದ್ಮೇಲೆ ನಮ್ಮ ಮನೆಯಿಂದನೂ ಪೂಜೆ ಸಾಮಾನನ್ನು ತಗೊಂಡು ಇಲ್ಲಿ ನಾವು ಕೂಡ ಅಷ್ಟೇ ಅವ್ರ ದೇವ್ರುಗಳಿಗೆ ಪೂಜೆ ಮಾಡ್ತಿದ್ವಿ. ಆದರೆ
ನಾವು ವರ್ಷಕ್ಕೊಂದ್ಸಲ ಶ್ರಾವಣ ಮಾಸದಲ್ಲಿ ಧೂಪ ಹಾಕಿಸ್ತೀವಿ. ಆದರೆ ಈ ಥರ ಎಲ್ಲ ದೇವರೂ ಕೂಡ ಒಂದು ಕಡೆಗೆ ಬರಲ್ಲ. ಇದು ಒಂದು ದಿವಸ ಮಾತ್ರನೇ ಎಲ್ಲ ದೇವರು ಕೂಡ ಒಂದೇ ಕಡೆ ಇಟ್ಟು ಪೂಜೆ ಮಾಡುವಂಥದ್ದು. ಸೊ ಎಷ್ಟು ಪುಣ್ಯ ಅಂತ ಅದನ್ನು ದೇವ್ರನ್ನ ಯಾರು ನಂಬ್ತಾರೋ ಅವರು ಮಾತ್ರ ಅದು ಗೊತ್ತಿರುತ್ತೆ. ಇಲ್ಲಿ ನಾನು ಪೂಜೆ ಮಾಡಿದೆ. ಸೊ ನಾನು ಕಳಶ ಹಿಡ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಚೆನ್ನಾಗಿರೋದು ಸೀರೆ, ಹೊಸ ಸೀರೆ ನಾನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನೇ ಹೊಸ ಸೀರೆನೇ ಉಟ್ಕೊಂಡಿದ್ದೆ. ಇಲ್ಲಿ ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿದ್ವಿ. ಈಗ ಹೊರಗಡೆ ಗಾಡಿಗಳಿಗೆ, ಹಸುಗಳಿಗೆಲ್ಲ ಅವರೇ ದಾಸಪ್ಪ ಅವರೇ ಪೂಜೆ ಮಾಡ್ತಿದ್ರು. ಪೂಜೆ ಮಾಡಿ ಕಳಸದ ಜೊತೆಯಲ್ಲಿ ಹೊರಡುವಂಥದ್ದು. ನೋಡ್ತಾ ನಿಂತಿದೆ. ಅವರಿಲ್ಲಿ ಹಸುಗಳಿಗೆಲ್ಲ ಈಗ ಪೂಜೆ ಮಾಡಿದ್ಮೇಲೆ ಸೊ ಕಳಶ ಹಿಡ್ಕೊಂಡು ನಾವು ಹೊರಗಡೆ ಕಳಶ ಹಿಡ್ಕೊಂಡಾದ್ಮೇಲೆ ನಮ್ಮ ಹಿಂದೆ ಜೋಗಪ್ತಿರು, ದಾಸಪ್ತಿರು ಅವ್ರ ದೇವ್ರುಗಳ್ನ ಕೂಡ ಹೊತ್ಕೊತಾರೆ. ಹಾಗೆ ಎಡ್ಗೆಗಳು 3 ಎಡ್ಗೆಗಳಿರುತ್ತೆ. ಅದನ್ನು ಕೂಡ ನಾವು ಈ ಥರ ಹಬ್ಬಗಳಲ್ಲಿ ತಾರಿಸಿ ನೀಟಾಗಿ ಮಡಿ ಮಾಡಿ ಇಟ್ಟಿರ್ತೀವಿ. ಆ 3 ಎಡ್ಗೆಗೂ ಒಂದಕ್ಕೆ ಅವರೆಕಾಳು, ಅಕ್ಕಿ, ಹಾಗೆ ಒಂದಕ್ಕೆ ಹಸಿಟ್ಟು, ಇವಿಷ್ಟನ್ನು ಕೂಡ, ಯಾಕೆಂದರೆ ಎಲ್ಲನೂ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ತುಂಬಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿ ಆಮೇಲೆ ಅದ್ರ ಜೊತೆಗೆ ಹೊರಡಿಸ್ಕೊಂಡು, ಜೊತೆಯಲ್ಲಿ ಅಂದರೆ ತಲೆ ಮೇಲೆ ಒಂದು 3 ಜನ ಹೊತ್ಕೊಂಡು ಗಾಡಿಗಳ ಸಮೇತ ಒಂದಕ್ಕೆ ಸೌದೆ, ಒಂದಕ್ಕೆ ಅಕ್ಕಿ, ಹಸಿಟ್ಟು, ಈ ತರಕಾರಿ ಎಲೆ, ಊಟದ ಎಲೆಗಳು ಎಲ್ಲನೂ ಕೂಡ ಗಾಡಿಗೆ ಹಾಕ್ಕೊಂಡು ಜೊತೆಯಲ್ಲೇ ಹೋಗುವಂಥದ್ದು. ನಾವೆಲ್ಲ ಹೊರಗಡೆ ಬಂದಮೇಲೆ ಅಗಸರು ಇರ್ತಾರಲ್ಲ, ಅವರು ಪತ್ತಿನ ಸೇವೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಎಲ್ಲ 4 ದಿಕ್ಕುಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ದಿಕ್ಕುಗಳಿಗೂ ಕೂಡ ಪೂಜೆನ ಮಾಡಿಕೊಂಡು ಆಮೇಲೆ ಕಾಯಿಂದ ದೃಷ್ಟಿ ನಿವಾರಿಸಿ ಈಡ್ಗಾಯಿನ ಹೊಡೆದು ಆಮೇಲೆ ಹೋಗುವಂಥದ್ದು. ಸೊ ಊರೊಳಗಡೆ ನಮ್ಮ ಮನೆಯಿಂದ ಆಂಜನೇಯನ ದೇವಸ್ಥಾನ ತನಕ ಹೋಗುತ್ತೆ. ಇದೆಲ್ಲ ತಗೊಂಡೋಗಿ ಅಡುಗೆ ಎಲ್ಲ ಆದಮೇಲೆ ಮಧ್ಯಾಹ್ನದ ಮೇಲೆ ಒಂದು 3 ಗಂಟೆ 4 ಗಂಟೆ ಮೇಲೆ ಗೋಪುರಕ್ಕೆ ಹಾಕೋಕ್ಕೆ ಅಂತ, ಮಣೆ ಹಾಕೋಕ್ಕೆ ಅಂತೇಳಿ ಬರ್ತಾರೆ. ಈ ಸತಿ ಲೇಟ್ ಆಗಿಬಿಟ್ಟಿತ್ತು ಅಂತ ಬೇಗ ಬೇಗ ಮಾಡ್ಕೊಂಡು ಹೊರ್ಟೋಗ್ಬಿಟ್ರು. ಜಾಸ್ತಿ ಏನು ಮಾಡಲಿಲ್ಲ, ಆದರೂ ಚೆನ್ನಾಗಿತ್ತು. ಒಂಥರ ಅದನ್ನು ನೋಡೋಕ್ಕೆ ಒಂದು ಖುಷಿ. ಇದನ್ನು ನೋಡೋಕ್ಕೋಸ್ಕರನೇ ನಾನಂತೂ ಎಸ್ಪೆಷಲಿ ಇದಕ್ಕೆ ವೆಯ್ಟ್ ಮಾಡ್ಕೊಂಡಿದ್ದೆ ನಾನು. ಇದೆಲ್ಲ ಆದಮೇಲೆ ಅವರು ದೇವಸ್ಥಾನದ ಹತ್ರ ಊಟನ ಕೊಡ್ತಾರೆ. ಸೊ ಇದಿಷ್ಟು ನಮ್ಮ ಊರಿನ ಆಂಜನೇಯನ ಪರ ಆಗಿರುತ್ತೆ. ಸೊ ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ. ಹಾಗೆ ಆಂಜನೇಯ ನಿಮಗೂ ಒಳ್ಳೇದು ಮಾಡಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.